ಹಲೋ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಎಪಿಸೋಡ್ 67ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಮಹಾರಾಜರು ಮತ್ತೆ ಮಹಾರಾಣಿ ಏನಿರ್ತಾರೆ, ಅವರಿಬ್ರು ವಾಕ್ ಮಾಡ್ತಿರ್ತಾರೆ. ಆಗ ಮಹಾರಾಜರು ಕೇಳ್ತಿರ್ತಾರೆ, ನೀನು ಸಡನ್ ಆಗಿ ಮೋಜಂಗ್ ಆಡೋದಕ್ಕೆ ನೀನ್ ಪ್ಯಾಲೇಸ್ ಇಂದ ಆಚೆಗೆ ಯಾಕೆ ಹೋದೆ? ಮಹಾರಾಣಿ ಹೇಳ್ತಿರ್ತಾಳೆ, ಯಾಕೆ ಅಂದ್ರೆ ಅರಮನೆಯಲ್ಲಿ ಇರೋರು ಎಲ್ಲರ ಜೊತೆನೂ ಸ್ನೇಹ ಬೆಳೆಸ್ಕೊಳ್ಳೋದಿಕ್ಕೆ. ಈ ಮಾತನ್ನ ಕೇಳಿ ಮಹಾರಾಜರು ಹೇಳ್ತಿರ್ತಾರೆ, ನಿನಗೆ ಹೇಳಕ್ ಇಷ್ಟ ಇಲ್ಲ ಅಂದ್ರೆ ಹೇಳ್ಬೇಡ ಬಿಡು ಅಂತ. ಅದಕ್ಕೆ ಮಹಾರಾಣಿ ಸೂಜಿಂಗ್ ಹೇಳ್ತಿರ್ತಾಳೆ, ಮಹಾರಾಜ್ರೆ ನಿಮಗ್ ಬೇಜಾರಾಗಲ್ಲ ಅಂದ್ರೆ ನಾನು ನಿಮ್ಮನ್ನೊಂದು ಕ್ವಶನ್ ಕೇಳ್ಬೋದಾ? ಮಹಾರಾಜರು ಕೇಳು ಅಂತ ಹೇಳ್ತಿರ್ತಾರೆ. ಅದಕ್ಕೆ ಮಹಾರಾಣಿ ಸೂಜಿಂಗ್ ಹೇಳ್ತಿರ್ತಾಳೆ, ನಾನು ಕೇಳ್ಪಟ್ಟೆ ರಾಣಿ ಶೂ ಅವ್ರ ತಂದೆ ತುಂಬಾ ವಿದ್ಯಾವಂತರಂತೆ, ಅವರು ನಿಮ್ ಗುರುಗಳು ಆಗಿದ್ರಂತೆ. ಸೊ ಆಗಿದ್ರೆ ರಾಣಿ ಶೂ ನಿಜವಾಗ್ಲೂ ತುಂಬಾ ಬ್ರಿಲಿಯಂಟ್, ಅವರು ಜಾಸ್ತಿ ಓದ್ಕೊಂಡಿದಾರ, ಅವರು ತುಂಬಾ ಜ್ಞಾನಿನ, ಅವರು ವಿದ್ಯಾಭ್ಯಾಸನೂ ಕೂಡ ತುಂಬಾ ಜಾಸ್ತಿ ಮಾಡಿದಾರ ಅಂತೆಲ್ಲ ಕೇಳ್ತಿರ್ತಾಳೆ. ಅದಕ್ಕೆ ಮಹಾರಾಜರು ಹಾ ಹೌದು ಅಂತ ಹೇಳ್ತಿರ್ತಾರೆ. ಈ ಮಾತನ್ನ ಕೇಳಿ ಮಹಾರಾಣಿ ಸೂಜಿಂಗು ಫುಲ್ಲು ಖುಷಿ ಆಗ್ತಿರ್ತಾರೆ. ಅವರು ಹೇಳ್ತಿರ್ತಾರೆ, ಹಾ ಒಳ್ಳೇದೇ ಆಯ್ತು, ಬನ್ನಿ ಈಗ ರಾಣಿ ಶೂ ಮೋಜಂಗ್ನ ಹೇಗಾಡ್ತಿದ್ದಾರೆ ಅಂತ ನೋಡೋದಕ್ಕೆ ಹೋಗೋಣ. ಮಹಾರಾಣಿ ಸೂಜಿಂಗ್ ಮತ್ತೆ ಮಹಾರಾಜರು ಏನಿರ್ತಾರೆ ಮೋಜಂಗ್ ಆಡೋ ಜಾಗಕ್ಕೆ ಬರ್ತಿರ್ತಾರೆ. ರಾಣಿ ಜಾನ್ ಏನಿರ್ತಾಳೆ, ಅವಳ ದಾಳನ ಅವಳು ಬಿಟ್ಟಾಗ ಮತ್ತೆ ರಾಣಿ ಶೂ ಗೆದ್ಬಿಡ್ತಾಳೆ. ಇದನ್ನ ನೋಡಿ ಅವಳು ಹೇಳ್ತಿರ್ತಾಳೆ, ನಾನು ಮತ್ತೆ ಗೆದ್ದೆ, ತಗೋ ಈ ಪೇಪರ್ನ ಅಂಟಿಸ್ಕೊ ಅಂತ ಹೇಳ್ತಿರ್ತಾಳೆ. ರಾಣಿ ಜಾನ್ ಕೋಪ ಮಾಡ್ಕೊಂಡು ಹೇಳ್ತಿರ್ತಾರೆ, ಇಲ್ಲ ನಾನು ಅಂಟಿಸ್ಕೊಳ್ಳಲ್ಲ. ರಾಣಿ ಶೂ ನಿಜ ಹೇಳಿ, ನಿಮ್ಗೆ ಮುಂಚೆಯಿಂದನೂ ಮೋಜಂಗ್ ಆಡಕ್ಕೆ ಬರ್ತಿತ್ತು ತಾನೆ, ನಿಮ್ಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಸುಳ್ಳು ಹೇಳಿ ನಮ್ಮನ್ನೆಲ್ಲ ಫೂಲ್ ಮಾಡ್ತಿದ್ದೀರಾ ತಾನೆ ನೀವು? ರಾಣಿ ಶೂ ಹೇಳ್ತಿರ್ತಾಳೆ, ಇಲ್ಲ ಇಲ್ಲ ನಿಜವಾಗ್ಲೂ ನಂಗೆ ಇದ್ರ ಬಗ್ಗೆ ಎಲ್ಲ ಏನೂ ಗೊತ್ತಿಲ್ಲ, ತ್ಯಾಂಗಿ ನನ್ಗೆ ಇದನ್ನೆಲ್ಲ ಹೇಳ್ಕೊಟ್ಟಿಲ್ಲ ಅಂದ್ರೆ ಇದು ಹೇಗಾಡದ್ ಬಿಡು, ಇದ್ರ ಗಾಳ ಏನು ಅಂತ ಕೂಡ ನನ್ಗೆ ಗೊತ್ತಾಗ್ತಿರ್ಲಿಲ್ಲ. ಅದಕ್ಕೆ ತ್ಯಾಂಗಿ ನಿಂತ್ಕೊಂಡು ನಗ್ತಾ ಇರ್ತಾಳೆ. ರಾಣಿ ಶೂ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಿಜವಾಗ್ಲೂ ಇಲ್ಲ ನಂಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಹೇಳ್ತಿರ್ತಾರೆ. ಆಗ ರಾಣಿ ಸ್ಯಾನ್ ಹೇಳ್ತಿರ್ತಾಳೆ, ನಿನಗೇನ್ ಅನಿಸ್ತಿದೆ? ನನ್ ಮುಖದಿಂದ ನಾನೇನಾದ್ರೂ ನಿನ್ಗೆ ಫೂಲ್ ತರ ಕಾಣಿಸ್ತಿದ್ದೀನಾ? ಇದನ್ನೆಲ್ಲ ರಾಣಿ ಮಹಾರಾಣಿ ಸೂಜಿಂಗ್ ಹೇಳ್ತಿರ್ತಾಳೆ, ನನ್ಗನ್ಸುತ್ತೆ ರಾಣಿ ಶೂ ಆಡೋದ್ರಲ್ಲಿ ತುಂಬಾ ಚತುರರಿದ್ದಾರೆ. ಇವರೆಲ್ಲರೂ ಹಿಂದೆ ತಿರುಗಿ ನೋಡಿದಾಗ ಅಲ್ಲಿ ಮಹಾರಾಜರು ಇರೋದನ್ನ ನೋಡಿ ಎಲ್ಲರೂ ಎದ್ ನಿಂತ್ಕೊಂಡು ನಮಸ್ಕಾರ ಮಾಡ್ತಿರ್ತಾರೆ. ಆಗ ಮಹಾರಾಜರು ಎಲ್ಲರೂ ಕುತ್ಕೊಳ್ಳಿ ಅಂತ ಹೇಳ್ತಿರ್ತಾರೆ. ರಾಣಿ ಶೂ ಮಾತ್ರ ನಿಂತ್ಕೊಂಡು ಮಹಾರಾಣಿಗೆ ಬೈತಾ ಹೇಳ್ತಿರ್ತಾಳೆ, ನನ್ಗೂ ಗೊತ್ತಿದೆ, ನೀನೇ ನನಗೆ ಹೇಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾಳೆ. ಈ ಮತ್ತಿಗೆ ಮಹಾರಾಣಿ ಸೂಜಿಂಗು ಫುಲ್ಲು ಶಾಕ್ ಆಗ್ತಾ, ಅರೆ ಇದು ಮಾತಾಡೋ ಟ್ಯೂನು ನಿಂದು ಯಾವ ತರ ಇದೆ, ಇದ್ಯಾವ ತರ, ನಾನು ನಿನಗೆ ಅಪ್ರಿಶಿಯೇಟೇ ಮಾಡ್ತಿರೋದು. ರಾಣಿ ಶೂ ಹೇಳ್ತಿರ್ತಾಳೆ, ಅವಶ್ಯಕತೆ ಇಲ್ಲದೆ ಇರುವಾಗ್ಲೂ ಯಾರಾದ್ರೂ ನಮ್ಮನ್ನ ಅಪ್ರಿಶಿಯೇಟ್ ಮಾಡ್ತಿದ್ದಾರೆ ಅಂದ್ರೆ ಅಷ್ಟೊಂದು ಸ್ವೀಟು ನಮ್ಗೆ ವಿಷಾನೇ ಆಗೋದು. ಮಹಾರಾಣಿ ಸೂಜಿಂಗು ಕೋಪದಲ್ಲಿ ಹೇಳ್ತಿರ್ತಾಳೆ, ಇಲ್ಲ ಆ ಥರ ಎಲ್ಲ ಏನೂ ಇಲ್ಲ, ನಿನ್ಗೆ ಮೋಜಂಗ್ ಆಡೋದಕ್ಕೆ ಬಿಟ್ಟಿದ್ದೆ ನಾನು ಇಲ್ಲೆಲ್ಲ ಈ ಥರ ಅರೇಂಜ್ಮೆಂಟ್ ಮಾಡಿ ಮೋಜಂಗ್ ಆಡೋದಕ್ಕೆ ನಿನ್ಗೆ ಬಿಟ್ಟಿಲ್ಲ ಅಂದಿದ್ದಿದ್ರೆ ನಿನ್ನ ಈ ಥರ ರೂಡ್ ಬಿಹೇವಿಯರ್ಗೆ ಇಲ್ಲಿ ಯಾರು ನಿನ್ ಜೊತೆನೇ ಇರ್ತಿರ್ಲಿಲ್ಲ. ಈ ಮಾತಿಗೆ ರಾಣಿ ಶೂಗೂ ಕೂಡ ಕೋಪ ಬಂದ್ಬಿಡುತ್ತೆ. ಅದು ನೀನು ಅಂತ ಹೇಳ್ಬಿಟ್ಟವಳು ಕೋಪದಲ್ಲಿ ಹೇಳ್ತಿರ್ತಾಳೆ, ನನಗೂ ಕೂಡ ಆಡೋ ಅವಶ್ಯಕತೆ ಏನೂ ಇಲ್ಲ, ಇವ್ರ ಜೊತೆಲ್ಲ ಸೇರ್ಬೇಕು ಅನ್ನೋ ಅನಿವಾರ್ಯನೂ ನನ್ಗೇನು ಇಲ್ಲ, ನನಗೆ ಒಬ್ಳೇ ಇರೋದಕ್ಕೇನೆ ಇಷ್ಟ, ಈ ನಿನ್ ಗಂಟು ಮುಟ್ಟೆನೆಲ್ಲ ಎತ್ಕೊಂಡು ಇಲ್ಲಿಂದ ಹೋಗ್ತಾ ಇರು ಅಂತ ಹೇಳ್ತಿರ್ತಾಳೆ. ಸೊ ಇಲ್ಲಿಗೆ ಈ ಎಪಿಸೋಡ್ ಕೂಡ ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಏನಾಯ್ತು ಅಂತ ತಿಳ್ಕೊಳ್ಳೋದಕ್ಕೆ ವೆಯ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ ಗಾಯ್ಸ್.